ಹಾಯ್ ಫ್ರೆಂಡ್ಸ್, ನಾನಿವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಯಾಕೆ ಅಂತ್ಯ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಅಂತೂ ಕಲರ್ಸ್ ಕನ್ನಡದಲ್ಲಿ ನಂಬರ್ 1 ಸೀರಿಯಲ್ ಆಗಿ ಇತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ತೆರೆ ಕಾಣ್ತಿತ್ತು ಈ ಒಂದು ಸೀರಿಯಲ್. ಆದರೆ ಏನಕ್ಕಪ್ಪ ಈ ಒಂದು ಸೀರಿಯಲ್ ನಿಂತೋಯ್ತು ಅಂತ ಅಂದರೆ, ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಸುಷ್ಮಾ ಅವರು ಬಿಗ್ ಬಾಸ್ ಹೋಗೋದು 100% ಕನ್ಫರ್ಮ್ ಆಗಿದೆ. ಅದೇ ಕಾರಣಕ್ಕೋಸ್ಕರನೇ ಅವರು ಈ ಒಂದು ಸೀರಿಯಲ್ನ ನಿಲ್ಲಿಸಿದ್ರು ಅನ್ನೋದೇ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಒಂದು ಸೀರಿಯಲ್ ನಿಲ್ಲೋದಕ್ಕೆ ಮೂಲ ಕಾರಣನೇ ಸುಷ್ಮಾ ಅವರು ಅಂತ ಹೇಳ್ಬೋದು. ಯಾಕೆಂದರೆ ಬಿಗ್ ಬಾಸ್ಗೆ ಹೋಗೋ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ ನಮ್ಮ ಸುಷ್ಮಾ ಅವರು. ಹಾಗೆ ಇನ್ನೊಂದು ಕಾರಣ ನೋಡೋದಾದರೆ, ಅವರು ಆದಿನ ಮದುವೆ ಆಗಿದ್ದು ಅಂತಲೇ ಹೇಳ್ಬೋದು. ಭಾಗ್ಯ ಅವರು ಯಾವಾಗ ಆದಿ ಅವ್ರನ್ನ ಮದುವೆ ಆದರೂ ಆಗ ಸೀರಿಯಲ್ಲು ಪೂರ್ತಿ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ಈ ಸೀರಿಯಲ್ನ ನೋಡ್ತಿದ್ದವ್ರು ಕೂಡ ಸ್ಟಾಪ್ ಮಾಡಿದ್ರು. ಆದಿ ಅವ್ರನ್ನ ಮದುವೆ ಆದಮೇಲೆ, ಮಗಳು ಕೂಡ ದೂರ ಆದಮೇಲೆ ಈ ಒಂದು ಸೀರಿಯಲ್ ತುಂಬಾ ಫ್ಲಾಪ್ ಆಯಿತು. ಹಾಗೆಯೇ ಇನ್ನೊಂದು ಕಾರಣ ನೋಡೋದಾದರೆ, TRP ರೈಟಿಂಗಲ್ಲಿ ಮೊದಲನೇ ಸ್ಥಾನ ಗಿಟ್ಟಿಸಿದ್ದಂತಹ ಭಾಗ್ಯಲಕ್ಷ್ಮಿ ಸೀರಿಯಲ್ ಯಾವಾಗ ಆದಿ ಅವರ ಮದುವೆ ಆಯಿದ್ರು ಭಾಗ್ಯ ಅವರು, ಆವಾಗ ಆ ಸೀರಿಯಲ್ ಏನಿದೆ 7ನೇ ಸ್ಥಾನಕ್ಕೆ ಬಂದು ನಿಲ್ತು ಅಂತಲೇ ಹೇಳ್ಬೋದು. ಅದೇ ಕಾರಣದಿಂದ ಕೂಡ ಈ ಒಂದು ಸೀರಿಯಲ್ ಅರ್ಧಕ್ಕೆ ನಿಂತೋಯ್ತು. ಹಾಗೆ ಬಿಗ್ ಬಾಸಲ್ಲಿ ಸುಷ್ಮಾ ಅವರು ಹೇಗೆ ಆಟ ಆಡ್ತಾರೆ ಅಂತ ಮುಂದೆ ನೋಡಬೇಕಾಗಿದೆ. ಯಾಕಂದರೆ ಪಕ್ಕಾ ಆಗಿದೆ, 100%, 100ಗೆ 200% ಸುಷ್ಮಾ ಅವರು ಬಿಗ್ ಬಾಸ್ಗೆ ಹೋಗೋದಂತೂ ಕನ್ಫರ್ಮ್ ಆಗಿದೆ. ನೋಡೋಣ ಬಿಗ್ ಬಾಸ್ ಮನೇಲಿ ಹೇಗಿರ್ತಾರೆ ನಮ್ಮ ಸುಷ್ಮಾ ಅವರು. ಭಾಗ್ಯಲಕ್ಷ್ಮಿ ಸೀರಿಯಲ್ ಯಾವಾಗ ನನ್ನಿಂದ ಸ್ಟಾಪ್ ಆಯಿತು ಅನ್ನೋದು ಗೊತ್ತಾದ ಮೇಲೆ ಸುಷ್ಮಾ ಅವರು ಬಿಕ್ಕಿ ಬಿಕ್ಕಿ ಸೆಟ್ಟಲ್ಲೇ ತುಂಬ ಹತ್ರು ಅಂತಲೇ ಹೇಳ್ಬೋದು. ಅದಿದೇ ಕಾರಣಕ್ಕೆ ನನ್ನಿಂದನೇ ಈ ಒಂದು ಸೀರಿಯಲ್ ನಿಂತೋಗ್ಬಿಡ್ತಿದೆ ಅಂತಲೇ ಅವರು ತುಂಬ ಹತ್ರು. ಭಾಗ್ಯ ಅವ್ರನ್ನ ಅವತ್ತೇ ತುಂಬ ಅಳ್ತಿದ್ದು ನೋಡಿದ್ದು ಅಂತಂದರೆ ಆವಾಗಲೇ ರಿಯಲ್ ಆಗಿ ಅವರು ತುಂಬಾ ಹತ್ರು. ಟಿ ವಿ ಮುಂದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ರು. ಹಾಗೆಯೇ ಕ್ಷಮೆ ಇರಲಿ ಅಂತ ಕೂಡ ಕೇಳಿಕೊಂಡ್ರು ಎಲ್ಲ ಆಡಿಯನ್ಸ್ಗೂ. ಹಾಗೆ ಭಾಗ್ಯಲಕ್ಷ್ಮಿಯ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.